ರಾಷ್ಟ್ರೀಯ ನಿರ್ದೇಶ ನೀಡಿದ ಮೇರೆಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಜಿಲ್ಲೆಯಿಂದ 9,508 ಪ್ರಕರಣಗಳನ್ನು ತಿಳಿಪಡಿಸಲಾಗಿದೆ. ಹಾಗೂ 16,15,36,335 ಪ್ರಕರಣ ಪರಿಹಾರವನ್ನು ತಹಸೀಲ್ದಾರ್ಗೆ ಒದಗಿಸಲಾಗಿದೆ. ವಿರೋಧ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಪ್ರಕರಣಗಳನ್ನು ಒಟ್ಟು 10,697 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ. ಹಾಗೂ ಪೆಂಡಿಂಗ್ ಪ್ರಕರಣದಲ್ಲಿ ರೂಪಾಯಿ 11,05,50,674 ಹಣವನ್ನು ತಹಸೀಲ್ದಾರಿಗೆ ವಸೂಲಾತಿ ಪರಿಹಾರ ಧನವನ್ನು ಒದಗಿಸಲಾಗಿದೆ. ಜಿಲ್ಲೆಯಾದ್ಯಂತ ಒಟ್ಟು 70,811 ರಾಜ್ಯಪೂರ್ವ ಪ್ರಕರಣಗಳನ್ನು ವಿತರಿಸಲಾಗಿದೆ. ಹಾಗೂ 15,20,25,861 ಹಣವನ್ನು ವಸೂಲಾತಿ ಮಾಡಲಾಗಿದೆ. ಇದರ ಲೋಕಾಯುಕ್ತ ವಿಶೇಷವಾಗಿ ಎಲ್ಲ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಿಕ್ಕೆ ಸಹಕರಿಸಿದ ಎಲ್ಲ ಇಲಾಖೆಯ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಹಾಗೂ ಎಲ್ಲ ವಕೀಲರು ಮತ್ತು ಜಿಲ್ಲಾದ್ಯಂತ ಹೆಚ್ಚಿನ ಪ್ರಸಾರಗೊಂಡ ಪತ್ರಿಕಾ ಮಾಧ್ಯಮದವರು ಕೂಡ ಇವತ್ತು ಸದರಿ ಲೋಕಾಯುಕ್ತದಲ್ಲಿ ವಿಶೇಷವಾಗಿ ರಾಜ್ಯಗಳನ್ನು 3 ಪ್ರಕರಣಗಳನ್ನು ವಿತರಿಸಿದ್ದೇವೆ. 3 ಜೋಡಿ ದಂಪತಿಯನ್ನು ನಾವು ಒಂದು ಮಾಡಿ ಅವರ ವಿವಾದವನ್ನು ಬಗೆಹರಿಸಿ ರಾಜ್ಯ ಸಂಧಾನ ಮಾಡಿ 3 ಜೋಡಿ ದಂಪತಿಗಳನ್ನು ತಿಳಿಸಿದ್ದೇವೆ. ಒಟ್ಟು 9 ಹಳೆಯ ಪ್ರಕರಣಗಳನ್ನು ತಿಳಿಸಲಾಗಿದೆ. 5 ಪ್ರಕರಣಗಳನ್ನು ಸೀನಿಯರ್ ಸಿಟಿಜನ್ ಕೇಸನ್ನು ಬಗೆಹರಿಸಲಾಗಿದೆ. ಈ ರೀತಿ ನಾವು ರಾಷ್ಟ್ರೀಯ ಲೋಕಾಯುಕ್ತದಲ್ಲಿ ಕಳೆದ ಲೋಕಾಯುಕ್ತ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೆಂಡಿಂಗ್ ಪ್ರಕರಣಗಳು ಹಾಗೂ ರಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿದ್ದೇವೆ. ಹಾಗೂ ಈ ಒಂದು ಲೋಕಾಯುಕ್ತ ಯಶಸ್ವಿ ಆಗಿದೆ ಅಂತ ಹೇಳ್ಬೋದು. ಸರ್, ಇದು ಡೀಟೇಲ್ಸ್ವಾಗಿ ಕೊಟ್ಟಿಲ್ಲ ಸರ್. ಯಾವ ಪ್ರಕರಣ ಜಾಸ್ತಿ ಪ್ರಕರಣ ಯಾವುದು, ಬ್ಯಾಂಕ್ ಯಾವುದು, ಎಲೆಕ್ಟ್ರಿಸಿಟಿ ಯಾವುದು ಅಲ್ಲ. ಕಳೆದ ಪತ್ರಿಕಾಗೋಷ್ಠಿದಲ್ಲಿ ಹೇಳಿ ಸ್ವಲ್ಪ ಅದು ಪ್ರೊವೈಡ್ ಮಾಡಿಲ್ಲ ಸರ್. ಸಮಯ ಎಕ್ಸ್ಕ್ಯೂಸ್ ಮೀ. ಇಲ್ಲ, 1997 ನ್ಯಾಯಾಲಯದಲ್ಲಿ ದಾಖಲಿತ ಪ್ರಕರಣ ಇತ್ಯರ್ಥವಾಗಿದೆ. ಬಾಕಿ ಉಳಿದ ರಾಜ್ಯಪೂರ್ವ ಪ್ರಕರಣಗಳಿದ್ದಾವೆ. ಇದು 10,000 ಅಂದರೆ ಪೆಂಡಿಂಗು. ಒಟ್ಟು 81,000 ಇದು ಆಗಿದೆ. ತಾಲೂಕಾ ವೈಸ್ ಕೊಡಿ, ತಾಲೂಕು ವೈಸ್ ರಿಪೋರ್ಟ್ ಎಲ್ಲ ಕೊಡ್ತೀವಿ. ಅದು ಕೊಡಿ, ಕೇಸ್ ವೈಸ್ ಕೊಡ್ತೀವಿ. ಆಯ್ತು. ಅದು ಈ 3 ಜೋಡಿ ಅಲ್ಲ ಡೀಟೇಲ್ಸ್ ಅಂದರೆ ಯಾವ ರೀತಿ ಅಂದರೆ ಡೈವರ್ಸ್ ಹಾಕಿ ನಮ್ಮ ಕೋರ್ಟಲ್ಲಿ ಡೈವರ್ಸ್ ಕಟ್ಟಿದ್ರು ಅವರು. ನಾವು ಅವ್ರನ್ನ ಮನವೊಲಿಸಿ ಅವರ ರಾಜ್ಯಸಭಾ ಮಾಡೋದ್ರ ಮೂಲಕ 3 ಜೋಡಿಯನ್ನು ನಾವು ತಿಳಿಸಿದ್ವಿ. ಅವರಿಬ್ಬರು ಮನೆಯಂತೀವಿ ಒಂದು ಗುಡಿ ಜೀವನ ನಡೆಸ್ತಾರೆ. ಡೈವರ್ಸ್ ಮಾಡೋರು ಒಂದು ಮಾಡಿ ಅವ್ರು ರಜೆ ಮಾಡಿಸಿ 3 ಜೋಡಿ ಒಳಗೆ ಮಾಡಿ ಕಳಿಸಿದ್ವಿ. ಹೆಚ್ಚಿನ ಸಂಖ್ಯೆ ಯಾವ ಕೇಸ್ ಇದೆ ಸರ್? ಓವರಾಲ್ ಅವು ರಾಜ್ಯಪೂರ್ವ ಪ್ರಕರಣಗಳು 10,800 ರಾಜ್ಯಪೂರ್ವ ಪ್ರಕರಣಗಳು ಇತ್ಯರ್ಥವಾಗಿದ್ದವು. ಮತ್ತು ಪೆಂಡಿಂಗ್ನಲ್ಲಿ ಹೆಚ್ಚಿನ ಪ್ರಕರಣಗಳು LIC ಈ ಬಾರಿ LIC EP ಪ್ರಕರಣ ಹೆಚ್ಚಿನ LIC EP ಹೆಚ್ಚಿನ ಪ್ರಕರಣ ಇತ್ಯರ್ಥವಾಗಿವೆ. ಅದೇ ರೀತಿ MBC ಕೇಸಸ್ ಮತ್ತು ಚೆಕ್ ಬೌನ್ಸ್ ಕೇಸ್ ಕೂಡ ಸಂಖ್ಯೆಯಲ್ಲಿ ಇತ್ಯರ್ಥವಾಗಿದೆ.